ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯದುವನ. ಹೊಸದಾಗಿ ನೀವೇನಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತು ಸ್ಪೆಷಲಾಗಿ ಈಸಿಯಾಗಿ ಮಾಡೋ ಕೋಕೋನಟ್ ಮಿಲ್ಕ್ ಪುಡ್ಡಿಂಗ್ನ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಇದನ್ನು ದೊಡ್ಡವರಿಂದ ಹಿಡಿದು ಮಕ್ಕಳ ತನಕನೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಏನಾದರೂ ಹೆಲ್ದಿ ರೆಸಿಪಿ ಮಾಡಬೇಕಲ್ಲಪ್ಪ ಅಂತ ಯೋಚನೆ ಬರುವಾಗ ಥಟ್ ಈ ಕೋಕೋನಟ್ ಮಿಲ್ಕ್ ಪುಡ್ಡಿಂಗ್ನ ಮಾಡ್ಕೋಬೋದು. ಈ ಸಮ್ಮರ್ನಲ್ಲಿ ಏನಾದರೂ ತಣ್ಣಗೆ ತಿನ್ನಬೇಕು ಅನ್ನಿಸ್ದಾಗ ಐಸ್ ಕ್ರೀಮ್ ತಿನ್ನೋ ಬದಲು ಈ ರೆಸಿಪಿನ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಈ ಕೋಕೋನಟ್ ಮಿಲ್ಕ್ ಪುಡ್ಡಿಂಗ್ನ ನೋಡಲಿಕ್ಕೂ ಸಹ ಬಹಳ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಮನೆಯಲ್ಲಿ ಯಾವಾಗಲೂ ಇರೋವಂಥ ಕೆಲವು ಪದಾರ್ಥಗಳಿಂದ ಬಹಳ ಕಡಿಮೆ ಸಮಯದಲ್ಲಿ ಮತ್ತು ಬಹಳ ಈಸಿಯಾಗಿ ರೆಡಿ ಮಾಡ್ಕೋಬೋದು. ಇವಾಗ ಶುರುವಾಗಿರೋ ಬೇಸಿಗೆನಲ್ಲಿ ತಂಪಾಗಿ ಮತ್ತು ಸಿಹಿಯಾಗಿ ತಿನ್ನಲಿಕ್ಕೆ ಐಸ್ ಕ್ರೀಮ್ ಥರನೇ ಇರೋ ಕೋಕೋನಟ್ ಮಿಲ್ಕ್ ಪುಡ್ಡಿಂಗ್ನ ಮಾಡ್ಕೊಳ್ಳೋಣ. ಸೊ ಬನ್ನಿ, ನಾನು ಹೇಗೆ ಈ ಕೋಕೋನಟ್ ಮಿಲ್ಕ್ ಪುಡ್ಡಿಂಗ್ನ ಮಾಡಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಾನಿಲ್ಲಿ ಒಂದು 3 ಕಪ್ ಅಳತೆಯಲ್ಲಿ ಹಸಿ ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ. 3 ಕಪ್ಪಿಗೆ 1.5 ಕಪ್ನಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಮತ್ತು ಒಂದು 4 ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ. ಹಾಗೆ ಅದೇ ಕಪ್ ಅಳತೆಯಲ್ಲಿ ಒಂದು 1/4 ಭಾಗಕ್ಕಿಂತ ಸ್ವಲ್ಪ ಜಾಸ್ತಿ ಆಗೋಷ್ಟು ಕಾರ್ನ್‌ಫ್ಲೋರ್ ತೊಗೊಂಡಿದ್ದೀನಿ. ಈ ರೆಸಿಪಿ ಮಾಡಲಿಕ್ಕೆ ಮುಖ್ಯವಾಗಿ ಬೇಕಾಗಿರೋ ಪದಾರ್ಥ ಅಂತಂದರೆ ಕಾರ್ನ್‌ಫ್ಲೋರ್. ಈಗ ನಾನು ಮೊದಲಿಗೆ 2 ಕಪ್ ಕಾಯಿನ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಕಾಯಿನ ಮೇಲ್ಭಾಗ ಇರೋ ಕಪ್ಪು ಭಾಗನ ತೆಗೆದು ಬರೀ ಬಿಳಿ ಭಾಗನಷ್ಟೇ ಹಾಕ್ಕೊಂಡಿರೋದು. ಮತ್ತು 2 ಕಪ್ ಕಾಯಿಗೆ ಅದೇ ಕಪ್ ಅಳತೆಯಲ್ಲಿ 2 ಕಪ್ ಆಗುವಷ್ಟು ನೀರನ್ನು ಮಾತ್ರ ಸೇರಿಸ್ಕೊತಾ ಇದ್ದೀನಿ. ಸೊ ನಾನಿಲ್ಲಿ ಟೋಟಲ್ 3 ಕಪ್ಪು ತೆಂಗಿನಕಾಯಿ ತುರಿಗೆ ಕರೆಕ್ಟಾಗಿ ಬರೀ 3 ಕಪ್ ಆಗುವಷ್ಟು ನೀರನ್ನು ಮಾತ್ರ ತಗೋಬೇಕು. ಯಾಕಂದರೆ ಇಲ್ಲಿ ನಮಗೆ ತೆಂಗಿನಕಾಯಿ ಹಾಲು ಗಟ್ಟಿಯಾಗಿ ಇರಬೇಕು. ತೆಳುವಾದರೆ ರೆಸಿಪಿ ರೆಡಿಯಾಗೋಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ. ಇವಾಗ ತೆಂಗಿನಕಾಯನ್ನು ಮಿಕ್ಸಿ ಮಾಡಿ ಆಯಿತು. ಈಗ ನಾನು ಇದನ್ನು ಒಂದು ಪಾತ್ರೆಗೆ ದೊಡ್ಡ ಜಾಲರಿ ಇಟ್ಕೊಂಡು ತೆಂಗಿನ ಹಾಲನ್ನು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾವು ತೆಳುವಾಗಿರೋ ಬಟ್ಟೆನಲ್ಲಿ ಸಹ ತೆಂಗಿನಕಾಯಿ ಹಾಲನ್ನು ಸಪ್ರೇಟ್ ಮಾಡ್ಕೋಬೋದು. ಮತ್ತು ನಾನಿಲ್ಲಿ ಇನ್ನೊಂದು ಕಪ್ ತೆಂಗಿನಕಾಯಿ ಮತ್ತು ಅದೇ ಕಪ್ನಲ್ಲಿ 1 ಕಪ್ ನೀರು ಜೊತೆಗೆ ಒಂದು 4 ಏಲಕ್ಕಿ ಕಾಯಿನ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಇಲ್ಲಿ ಏಲಕ್ಕಿ ಕಾಯಿ ಬದಲಾಗಿ ವೆನಿಲಾ ಎಸೆನ್ಸ್ನ ಸಹ ಸೇರಿಸ್ಕೋಬೋದು. ಇವಾಗ ರುಬ್ಬಿರೋ ಕಾಯನ್ನು ಸಹ ಅದೇ ಜಾಲರಿಗೆ ಹಾಕ್ಕೊಂಡು ತೆಂಗಿನಕಾಯಿ ಹಾಲನ್ನು ಸಪ್ರೇಟ್ ಮಾಡ್ಕೋತಾ ಇದ್ದೀನಿ. ಈ ಥರ ಜಾಲರಿನಲ್ಲಿ ಹಾಲನ್ನ ಸಪ್ರೇಟ್ ಮಾಡೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದರ ಬದಲಾಗಿ ಒಂದು ತೆಳುವಾಗಿರೋ ಬಟ್ಟೆ ತೊಗೊಂಡು ಆ ಬಟ್ಟೆಗೆ ಇದನ್ನೆಲ್ಲ ಒಟ್ಟಿಗೆ ಹಾಕಿ ಚೆನ್ನಾಗಿ ಹಿಂಡ್ಕೊಂಡ್ರೆ ತೆಂಗಿನಕಾಯಿ ಹಾಲು ಬೇಗನೆ ಸಪ್ರೇಟ್ ಆಗುತ್ತೆ, ಟೈಮು ಸಹ ಜಾಸ್ತಿ ತೊಗೊಳ್ಳಲ್ಲ. ಇವಾಗ ನೋಡಿ, ಇಲ್ಲಿ ತೆಂಗಿನಕಾಯಿ ಎಲ್ಲ ಸಪ್ರೇಟಾಗಿ ಬಂದಿದೆ, ಹಾಲೆಲ್ಲ ಸಪ್ರೇಟಾಗಿದೆ. ಈ ತೆಂಗಿನಕಾಯಿನೂ ನಾನು ವೇಸ್ಟ್ ಮಾಡೋಕ್ಕೋಗಲ್ಲ, ಅದರಲ್ಲಿ ಬೇರೆ ಏನಾದರೂ ತಿಂಡಿಗಳನ್ನ ಮಾಡ್ಕೋಬೋದು. ಇವಾಗ ಒಂದು 1/4 ಭಾಗನಷ್ಟು ತೆಂಗಿನಕಾಯಿ ಹಾಲನ್ನು ತಗೋತಾ ಇದ್ದೀನಿ. ಅದಕ್ಕೆ ಕಾರ್ನ್‌ಫ್ಲೋರ್ನ ಹಾಕ್ಕೊಂಡು ಸ್ವಲ್ಪನೂ ಗಂಟು ಬರದೇ ಇರೋ ರೀತಿ ನಿಧಾನವಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ನೋಡಿ, ಕಾರ್ನ್‌ಫ್ಲೋರ್ ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ಮಿಶ್ರಣನ ನಾವು ಯಾವ ಪಾತ್ರೆಯಲ್ಲಿ ಪುಡ್ಡಿಂಗ್ನ ರೆಡಿ ಮಾಡ್ಕೋತಾ ಇದ್ದೀವಲ್ಲ ಆ ಪಾತ್ರೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಾನು ಮುಂಚೆನೇ ಕಾಯಿನ ಮತ್ತು ಹಾಲನ್ನು ಸಪ್ರೇಟ್ ಮಾಡುವಾಗ ನಾನು ಯಾವ ಪಾತ್ರೆಯಲ್ಲಿ ರೆಸಿಪಿ ರೆಡಿ ಮಾಡ್ಕೋತೀನಿ ಅದೇ ಪಾತ್ರೆನ ತೊಗೊಂಡಿದ್ದೆ. ಸೊ ಇವಾಗ ನಾನು ಅದೇ ಪಾತ್ರೆಗೆ ಈ ಕಾರ್ನ್‌ಫ್ಲೋರ್ ಮಿಶ್ರಣನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ 1.5 ಕಪ್ನಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಯಾವಾಗ್ಲೂ ಈಗ ನೀವು 2 ಕಪ್ಪು ತೆಂಗಿನ ಹಾಲಿದ್ದರೆ ಅದಕ್ಕೆ 1 ಕಪ್ ಆಗುವಷ್ಟು ಸಕ್ಕರೆ ತೊಗೋಬೇಕು. ನಾನಿಲ್ಲಿ 3 ಕಪ್ ತೊಗೊಂಡಿದ್ದೀನಿ. ಸೊ ಹಂಗಾಗಿ 1.5 ಕಪ್ ತೊಗೋತೀನಿ. ಎಷ್ಟು ತೆಂಗಿನಕಾಯಿ ತೊಗೊಂಡಿರ್ತೀವಿ ಅದಕ್ಕೆ ಅರ್ಧದಷ್ಟು ಮಾತ್ರ ಸಿಹಿನ ಸೇರಿಸ್ಕೋಬೇಕು. ನೀವು ಜಾಸ್ತಿ ಸಕ್ಕರೆನ ಇಷ್ಟಪಡ್ತೀವಿ, ಸಿಹಿನ ಇಷ್ಟಪಡ್ತೀವಿ ಅನ್ನೋದಿದ್ರೆ ಸಿಹಿನ ಜಾಸ್ತಿ ಹಾಕ್ಕೋಬೋದು. ಈಗ ನಾನು ಈ ಮಿಶ್ರಣನ ಸ್ಟವ್ ಮೇಲೆ ಇಟ್ಕೊಂಡು ನಿಧಾನವಾಗಿ ಸೌಟಾಡ್ತಾ ಇದ್ದೀನಿ. ಸ್ಟವ್ನಲ್ಲಿ ಉರಿ ಯಾವಾಗಲೂ ಸಿಮ್ನಲ್ಲೇ ಇರಬೇಕು, ಯಾಕಂದರೆ ಬೇಗ ತಳ ಹಿಡಿಯುತ್ತೆ. ಮತ್ತು ಆದಷ್ಟು ದಪ್ಪ ತಳ ಇರೋ ಪಾತ್ರೆಯಲ್ಲಿ ಈ ರೆಸಿಪಿನ ಮಾಡ್ಕೋಬೇಕು. ಸಣ್ಣ ತಳ ಇರೋ ಪಾತ್ರೆನ ತಗೊಂಡ್ರೆ ಬೇಗ ತಳ ಹಿಡಿಯುತ್ತೆ ಮತ್ತು ಕಲರ್ ಕೂಡ ಸಂಪೂರ್ಣವಾಗಿ ಚೇಂಜ್ ಆಗೋಗುತ್ತೆ. ಮಾಡ್ತಾ ಇರೋ ಅಡುಗೆ ತಳ ಹಿಡಿದ್ರೆ ಗೊತ್ತಲ್ಲ, ಅದರ ವಾಸನೆ ಕೂಡ ಬದಲಾಗೋಗುತ್ತೆ. ಆದ್ದರಿಂದ ಯಾವಾಗಲೂ ಸ್ಟವ್ ಸಿಮ್ನಲ್ಲೇ ಇಡಬೇಕು, ದಪ್ಪ ತಳ ಇರೋ ಪಾತ್ರೆಯಲ್ಲೇ ಯೂಸ್ ಮಾಡಬೇಕು. ಇದೊಂದಕ್ಕೆ ಅಂತಲೇ ಅಲ್ಲ, ಯಾವುದೇ ಸಿಹಿ ತಿಂಡಿ ಮಾಡ್ಕೋಬೇಕು ಅಂದ್ರೂ ಸಣ್ಣ ಉರಿನಲ್ಲೇ ರೆಡಿ ಮಾಡ್ಕೋಬೇಕು.
ಆವಾಗಲೇ ನಾವು ಮಾಡ್ತಿರೋ ರೆಸಿಪಿದು ರುಚಿನೂ ಜಾಸ್ತಿ ಆಗುತ್ತೆ, ಘಮನೂ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ನಾವೇನು ತೆಂಗಿನ ಹಾಲಿನ ಮಿಶ್ರಣನ ಕುದಿಸ್ತಾ ರೆಡಿ ಮಾಡ್ಕೊತಾ ಇದ್ವಲ್ಲ, ಅದು ಇವಾಗ ಸ್ವಲ್ಪನೇ ಗಟ್ಟಿ ಆಗ್ತಾ ಬಂದಿದೆ. ಇವಾಗ ನೋಡಿ, ಸ್ವಲ್ಪನೇ ಕಲರ್ ಚೇಂಜ್ ಆಗ್ತಾ ಇದೆ. ಈ ಥರ ಕ್ರೀಮ್ ಕಲರ್ ಬಂದರೆ ಸಾಕು. ತುಂಬಾ ಬೇಯಿಸೋಕೆ ಹೋದರೆ ಅದ್ರ ಕಲರ್ ಸಹ ಚೇಂಜ್ ಆಗೋಗುತ್ತೆ. ಈ ರೆಸಿಪಿನ ನಾವು ತೆಂಗಿನಕಾಯಿನಲ್ಲಿರೋ ಕಪ್ಪು ಭಾಗನ ತೆಗೆದು ಮಾಡ್ತಾ ಇದ್ದೀವಿ. ಬರೀ ಬಿಳಿ ಭಾಗ ಅಷ್ಟೇ ಯೂಸ್ ಮಾಡ್ಕೊಂಡಿದ್ದೀವಲ್ವ, ಹಾಗಾಗಿ ಕಲರ್ ಕೂಡ ಬಿಳಿ ಕಲರೇ ಇರಬೇಕು, ಅಂದರೆ ವೈಟ್ ಕಲರೇ ಇರಬೇಕು. ಆವಾಗಲೇ ನೋಡೋದಕ್ಕೂ ಚೆಂದ, ತಿನ್ನೋದಕ್ಕೂ ಚೆಂದ. ಕಣ್ಣು ತೃಪ್ತಿ ಆದರೆ ಕರಳು ತೃಪ್ತಿ ಅಂತ ಹೇಳ್ತಾರಲ್ಲ, ಆ ಥರ. ನಮಗೆ ನೋಡಿದಾಗ ಚೆನ್ನಾಗಿದೆ, ನಾವು ತಿನ್ನಬೇಕು ಅನಿಸಿದ್ರೆ ತಾನೇ ನಾವು ಸಂಪೂರ್ಣವಾಗಿ ತಿನ್ನೋದು. ಆ ಥರನೇ ಕಲರ್ ಚೇಂಜ್ ಆಗಬಾರ್ದು. ತುಂಬ ವೈಟ್ ಇದ್ದಿದ್ದು ಸ್ವಲ್ಪ ಕ್ರೀಮ್ ಕಲರ್ ಬರುತ್ತೆ, ಆವಾಗ ಚೆನ್ನಾಗಿ ರೆಡಿಯಾಗಿದೆ ಅಂತ ಅರ್ಥ. ಇವಾಗ ನೋಡಿ, ತೆಂಗಿನ ಹಾಲಿನ ಮಿಶ್ರಣ ನಮಗೆ ಬೇಕಾಗಿರೋ ಅದಕ್ಕೆ ಬಂತು. ಈಗ ನಾನು ಇದನ್ನು 2 ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ಒಂದು ತುಪ್ಪ ಹಚ್ಚಿ ಹಾಕೋತೀನಿ, ಇನ್ನೊಂದು ತುಪ್ಪ ಇಲ್ಲದೇ ಹಾಕೋತೀನಿ. ನಾವಿಲ್ಲಿ ಯಾವ ಬಟ್ಲು ಬೇಕಾದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಸ್ಟೀಲನ್ನು ತೊಗೊಂಡಿದ್ದೀನಿ, ಗಾಜಿನ ಖಾರ ಹಾಕ್ಕೋಬೋದು. ನಮ್ಮ ಹತ್ರ ಯಾವುದಿರುತ್ತೆ ಅದಕ್ಕೆ ಹಾಕ್ಕೊಂಡು ರೆಡಿ ಮಾಡ್ಕೋಬೋದು. ಒಂದಕ್ಕೆ ಒಂದು ಪ್ಲೇಟ್ ತೊಗೊಂಡಿದ್ದೀನಿ ಮತ್ತು ಒಂದು ಬಾಕ್ಸ್ ತೊಗೊಂಡಿದ್ದೀನಿ. ಪ್ಲೇಟಿಗೆ ತುಪ್ಪ ಹಚ್ಚಿಲ್ಲ ಮತ್ತು ಬಾಕ್ಸ್ಗೆ ತುಪ್ಪ ಹಚ್ಚಿಟ್ಕೊಂಡಿದ್ದೀನಿ. ಯಾವುದು ಈಸಿಯಾಗಿ ಬಿಡುತ್ತೆ ನೋಡೋಣ ಅಂತ ಟೆಸ್ಟ್ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಳ್ಳಿ. ತುಪ್ಪ ಅಂತೂ ಇಲ್ಲಿ ಟೋಟಲಿ ಆಪ್ಷನಲ್ಲು. ಈಗ ನಾನಿಲ್ಲಿ ಈ ಮಿಶ್ರಣನ ಹಾಕಿ ಆದಮೇಲೆ 2 ಸರಿ ಟ್ಯಾಪ್ ಮಾಡಿ ಇಡ್ತೀನಿ. ಒಳಗಡೆ ಏನಾದರೂ ಬಬಲ್ಸ್ ಏನಾದರೂ ಇದ್ದರೆ ಹೋಗಿರುತ್ತೆ. ಹಾಗಾಗಿ 2 ಸರಿ ಟ್ಯಾಪ್ ಮಾಡಿ ಇಡ್ತೀನಿ ಮತ್ತು ಅದನ್ನು ಒಂದು ಸಮತಟ್ಟವಾಗಿ ಮಾಡ್ಕೊತೀನಿ. ಹಾಗೆಯೇ ಒಂದು 10 ನಿಮಿಷ ಅಥವಾ 1/4 ಗಂಟೆಯಷ್ಟು ರೂಮ್ ಟೆಂಪ್ರೇಚರ್ನಲ್ಲೇ ಆರೋದಕ್ಕೆ ಅಂತ ಇಡ್ತೀನಿ. ಅದು ಆರಿದ ನಂತರ ಫ್ರಿಜ್ಗೆ ಹಾಕ್ತೀನಿ. ಒಂದು 2 ಅವರ್ ಆದರೂ ಫ್ರಿಜ್ಜಲ್ಲಿ ಇಡಬೇಕು. ಈಗ ನೋಡಿ, 2 ಅವರ್ ಆದಮೇಲೆ ನಾನು ಇದನ್ನು ಫ್ರಿಜ್ನಿಂದ ಹೊರಗಡೆ ತೆಗೆದಿದ್ದೀನಿ. ಇಲ್ಲಿ ನಾವು ತುಪ್ಪ ಹಚ್ಚಿ ಇಟ್ಟಿದ್ವಲ್ಲ, ಅದು ನೋಡಿ ಎಷ್ಟು ಈಸಿಯಾಗಿ ಬಿಡ್ತಾಯಿದೆ. ಯಾವ ಚಾಕುವಿಂದನೂ ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಸುಮ್ಮನೆ ಕೈನಲ್ಲಿ ಸ್ವಲ್ಪ ಈ ಥರ ಎಳೆದ್ರೆ ಈಸಿಯಾಗಿ ಬರ್ತಾಯಿದೆ. ಈಗ ಪ್ಲೇಟ್ನಲ್ಲಿ ಹಾಕಿಟ್ಟಿದ್ವಿ, ಅದಕ್ಕೆ ತುಪ್ಪ ಹಾಕಿರಲಿಲ್ಲ, ಅದು ಸಹ ಈಸಿಯಾಗಿ ಬರ್ತಾಯಿದೆ. ಆದರೆ ಸ್ವಲ್ಪ ಚೂರು ಅಲ್ಲಲ್ಲಿ ಕಟ್ ಆಗ್ತಾಯಿದೆ ಅಷ್ಟೇ. ಅದನ್ನು ನಾನು ಚಾಕುನಲ್ಲಿ ಬಿಡಿಸ್ಕೊಂಡೆ. ಒಂದು ಚಾಕು ತೊಗೊಂಡು ನೀಟಾಗಿ ನಿಧಾನವಾಗಿ ಬಿಡಿಸ್ಕೊಂಡೆ. ಇದು ಸಹ ಈಸಿಯಾಗಿ ಬಿಡ್ತಾಯಿದೆ, ಎಲ್ಲೂ ಸಹ ಅಂಟ್ಕೋತಾ ಇಲ್ಲ. ಆದರೆ ಚೂರು ಸ್ವಲ್ಪ ಸುತ್ತ ಕಿತ್ತೋದಂಗೆ ಆಯ್ತು ಅಷ್ಟೇನೆ. ಈಗ ನೋಡಿ, ಒಂದು ಪ್ಲೇಟ್ ತೊಗೊಂಡು ಆ ಬಾಕ್ಸ್ನ ಮಗ್ಚಿಡ್ತಾಯಿದ್ದೀನಿ. ಆ ಪ್ಲೇಟ್ಗೆ ಈಸಿಯಾಗಿ ಬಂತು. ಯಾವುದೇ ಥರ ಕಚ್ಕೊಂಡಿಲ್ಲ, ಅಂಟ್ಕೊಂಡಿಲ್ಲ, ಏನೂ ಇಲ್ಲ. ಇವಾಗ ಪ್ಲೇಟ್ನಲ್ಲಿರೋದನ್ನು ಸಹ ಅದೇ ಥರ ಆ ಪ್ಲೇಟ್ನ ಉಲ್ಟಾ ಮಾಡಿ ಇನ್ನೊಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ಪ್ಲೇಟ್ನಲ್ಲಿ ಒಂದು ಚಿತ್ರ ಇತ್ತು, ಮರದ ಚಿತ್ರ ಇತ್ತು, ಅದು ಅದೇ ಥರ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ಇದು. ಈಗ ಅದಕ್ಕೆ ಗಾರ್ನಿಷಿಂಗಿಗೆ ನಾನೊಂದು ಪುದೀನ ಎಲ್ಲ ಇಟ್ಕೊಂಡಿದ್ದೀನಿ ಮತ್ತು ರೋಸ್ ಪೆಟಲ್ಸ್ನ ಹಾಕ್ಕೋತಾ ಇದ್ದೀನಿ. ನೋಡೋಕ್ಕೂ ಸಹ ಚೆನ್ನಾಗಿ ಕಾಣುತ್ತೆ. ಇದು ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಈಗ ರೋಸ್ ಪೆಟಲ್ಸ್ ಎಲ್ಲ ಹಾಕ್ಕೊಂಡಾದ್ಮೇಲೆ ಯಾವ ಥರ ಕಾಣುತ್ತೆ ಅಂತ ನೀವೇ ನೋಡಿ. ನೀವು ಸಹ ಈ ಸೂಪರ್ ಟೇಸ್ಟಿಯಾಗಿರೋ, ಸೂಪರ್ ಸಾಫ್ಟಾಗಿರೋ ಕೋಕೋನಟ್ ಮಿಲ್ಕ್ ಪುಡ್ಡಿಂಗ್ನ ನಿಮ್ಮ ಮನೆಯಲ್ಲೂ ಸಹ ಟ್ರೈ ಮಾಡಿ. ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.